ಒಂದು ಹಳೆಯ ಮಣ್ಣಿನ ಗುಡಿಸಲು ಮನೆ. ಅಲ್ಲಿ ವಾಸಿಸುವ ಒಬ್ಬ ವೃದ್ಧ ಅಜ್ಜಿ ಮತ್ತು ಅವಳ 30 ವರ್ಷದ ಮಗ. ಹಣವಿಲ್ಲ, ಆಸ್ತಿಯಿಲ್ಲ, ಆದರೆ ದೇವರ ಮೇಲೆ ಅಚಲ ನಂಬಿಕೆ ಮಾತ್ರ ತುಂಬಿತ್ತು. ಗುಡಿಸಲಿನ ಗೋಡೆಗಳಲ್ಲಿ ಬಿರುಕು, ಮೇಲ್ಚಾವಣಿಯ ಒಣಹುಲ್ಲು ಗಾಳಿಗೆ ಅಲುಗಾಡುತ್ತಿತ್ತು. ಒಂದು ಮೂಲೆಯಲ್ಲಿ ಕಲ್ಲಿನ ಮೇಲೆ ಚಿಕ್ಕ ದೇವರ ಮೂರ್ತಿ, ಮುಂದೆ ಎಣ್ಣೆ ದೀಪ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಅಜ್ಜಿ ಎದ್ದು ದೀಪ ಹಚ್ಚುತ್ತಿದ್ದಳು. ಆ ಬೆಳಕು ಆ ಮನೆಯ ಬಡತನದ ಮಧ್ಯೆ ಭರವಸೆಯಂತೆ ಹೊಳೆಯುತ್ತಿತ್ತು. ಅವರಿಗೆ ನಾಳೆಯ ಭಯ ಇರಲಿಲ್ಲ, ಏಕೆಂದರೆ ಅವರ ನಾಳೆ ದೇವರ ಕೈಯಲ್ಲಿತ್ತು. ಕಥೆಯನ್ನು ಪ್ರಾರಂಭಿಸುವ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮಗ ರಂಗ, ಕೆಲಸಕ್ಕೆ ಹೋಗುವ ಮೊದಲು ದೇವರಿಗೆ ನಮಸ್ಕರಿಸು. ಆಯಿತು ಅಮ್ಮ, ನಾನು ಎಂದಾದರೂ ದೇವರಿಗೆ ನಮಸ್ಕಾರ ಮಾಡದೆ ಹೋಗಿರುವುದುಂಟೆ? ಇಲ್ಲ ಕಣೋ ರಂಗ, ಆದ್ರೂ ಹೇಳ್ಬೇಕೆನ್ಸಿದ್ದು ಹೇಳಿದೆ ಕಣಪ್ಪ. ಆಯಿತು ಬಿಡಮ್ಮ, ನಾನು ದೇವರಿಗೆ ನಮಸ್ಕರಿಸ್ತೇನೆ. ರಂಗನು ದೇವರಿಗೆ ನಮಸ್ಕಾರ ಮಾಡಿ ಕೆಲಸಕ್ಕೆಂದು ಹೊರಟನು. ಇತ್ತ ತಾಯಿಯೂ ದೇವರಿಗೆ ನಮಸ್ಕಾರ ಮಾಡಿ ಮನೆಯ ಸಣ್ಣ ಪುಟ್ಟ ಕೆಲಸವನ್ನು ಮಾಡುತ್ತಾ ಇದ್ದಳು. ಬೇರೆಯವರ ಜಮೀನಿಗೆ ಕೆಲಸಕ್ಕೆ ಹೊರಟ ರಂಗ ಹೀಗೆ ಸುಮಾರು ಮೈಲಿ ನಡೆದ ನಂತರ ಒಂದು ಜಮೀನಿಗೆ ಬಂದನು. ಏನ್ ಯಜಮಾನ್ರೇ, ಇವತ್ತೇನಾದ್ರೂ ಕೆಲ್ಸ ಇದ್ರೆ ಹೇಳಿ. 2 ದಿನವಾಯ್ತು, ಎಲ್ಲಿಯೂ ಕೆಲ್ಸ ಸಿಕ್ಕಿಲ್ಲ. ಓ ರಂಗಣ್ಣ, ಇವತ್ತು ಏನು ಕೆಲ್ಸ ಇಲ್ಲಲ್ಲಪ್ಪ. ಆದ್ರೂ ನಿನ್ನ ಪರಿಶ್ರಮಕ್ಕೆ, ನಿನ್ನ ಕಷ್ಟಕ್ಕೆ ನಾನೇನಾದ್ರೂ ಕೆಲ್ಸ ಕೊಟ್ಟೇ ಕೊಡ್ತೇನೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಯಜಮಾನ್ರೆ. ನೋಡು ರಂಗ, ಈ ಜಮೀನಿಗೆ ಮಧ್ಯಾಹ್ನದವರೆಗೂ ಕಳೆಯನ್ನ ತೆಗೆದು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ನೀರು ಹಾಯಿಸು. ಆಯ್ತು ಯಜಮಾನ್ರೆ, ನಾನು ಕೆಲಸ ಮುಗಿಸಿ ಸಂಜೆ ನಿಮ್ಮನ್ನು ಭೇಟಿಯಾಗ್ತೇನೆ. ಆಯ್ತು ಕಣೋ ರಂಗ, ನಿನ್ನ ಪರಿಶ್ರಮ, ನಿನ್ನ ಒಳ್ಳೆಯ ಗುಣ ನನಗ್ ಗೊತ್ತು ಎಂದು ಹೇಳಿ ಆ ಹೊಲದ ಯಜಮಾನ ಮಲ್ಲಪ್ಪ ಮನೆಗೆ ಹೊರಟನು. ಸ್ವಲ್ಪ ಹೆಜ್ಜೆ ನಡೆದನು. ಒಮ್ಮೆ ಹಿಂತಿರುಗಿ ನೋಡಬೇಕೆಂದು ಅನಿಸಿತು. ಅವನ ಕೆಲಸವನ್ನು ಗಮನಿಸಿದನು. ಆದರೆ ರಂಗ ಅದು ತನ್ನ ಸ್ವಂತ ಹೊಲ ಎಂದುಕೊಂಡು ಪರಿಶ್ರಮ ಪಡುತ್ತಿದ್ದ. ಯಜಮಾನನಿಗೆ ಖುಷಿಯಾಯಿತು. ಮತ್ತೆ ಅವನು ತನ್ನ ಮನೆಯ ಕಡೆ ಹೆಜ್ಜೆ ಹಾಕಿದನು. ಮಲ್ಲಪ್ಪ ಮನೆಗೆ ಬಂದನು. ಏನ್ರಿ, ಆಳುಗಳನ್ನ ಕೆಲ್ಸಕ್ಕೆ ಹಚ್ಚಿ ನೀವು ಮನೆಗೆ ಬಂದಿರುವಿರಿ. ಅಲ್ಲಿ ಆಳುಗಳು ಕೆಲ್ಸ ಮಾಡದೆ ಸುಮ್ಮನೆ ಹರಟೆ ಹಾಕಿ ಮನೆಗೆ ಹೋಗ್ತಾರೆ. ಆ ರೀತಿ ಏನಾಗೋದಿಲ್ಲ. ನಾನು ಅಲ್ಲಿ ಕೆಲ್ಸಕ್ಕೆ ಹಚ್ಚಿರೋದು ರಂಗನನ್ನ. ಓ, ಆ ಪಾರ್ವತಮ್ಮನ ಮಗ ರಂಗನ? ಹೌದು ಕಣೆ, ಆ ಪಾರ್ವತಮ್ಮನ ಮಗನೇ ರಂಗ ಕೆಲ್ಸ ಮಾಡ್ತಿರೋದು. ಆ ರಂಗ ಇದ್ರೆ ಆ ಜಮೀನಿನಲ್ಲಿ ಮುಂದೆ ನಿಂತು ಕೆಲಸ ಮಾಡಿಸುವ ಅವಶ್ಯಕತೆ ಇರುವುದಿಲ್ಲ. ಹೌದು ಕಣೆ, ತನ್ನ ಸ್ವಂತ ಜಮೀನು ಎಂದು ಹೆಚ್ಚು ಪರಿಶ್ರಮ ಪಡುವ ವ್ಯಕ್ತಿ ಎಂದರೆ ಆ ರಂಗನೇ ಒಬ್ಬ. ಇತ್ತ ಜಮೀನಿನಲ್ಲಿ ಕೆಲಸ ಮಾಡುತ್ತಾ ಗದ್ದೆಗಳಿಗೆ ನೀರನ್ನು ಹಾಯಿಸುತ್ತಿದ್ದ ರಂಗ ಎಲ್ಲ ಬೆಳೆಯನ್ನು ಗಮನಿಸುತ್ತಾ ಕಳೆಯನ್ನು ಕೀಳುತ್ತಾ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ. ಹೀಗೆ ಸಮಯ ಸಾಗಿತು. ಸಂಜೆ ಹೊತ್ತಾಯಿತು. ರಂಗನು ಯಜಮಾನನ ಮನೆಗೆ ಹೊರಟನು. ಯಜಮಾನನ ಮನೆಯ ಮುಂದೆ ಬಂದು ನಿಂತನು. ಯಜಮಾನ್ರೇ ಎಂದು ಕೂಗಿದ ಅಷ್ಟೊತ್ತಿಗೆ ಯಜಮಾನನ ಮಗ ಅಲ್ಲಿ ಆಟವಾಡುತ್ತಾ ಕುಳಿತಿದ್ದ. ಯಾರು ನೀವು? ಯಾರು ಬೇಕಾಗಿದ್ದಾರೆ ನಿಮ್ಗೆ? ಯಜಮಾನ್ರು ಮನೆಯಲ್ಲಿ ಇಲ್ಲವೇ? ನಾನು ಇಲ್ಲವೆಂದು ನಿಮಗೆ ಹೇಳಿಲ್ಲ. ಮನೆಯಲ್ಲಿ ಇದ್ದಾರೆ. ಸ್ವಲ್ಪ ಜೋರಾಗಿ ಕೂಗಿ. ಆಯ್ತು ಕಣಪ್ಪ, ನಿನ್ನ ಹೆಸರೇನು? ನನ್ನ ಹೆಸರು ಶ್ರೀಧರ. ನಿಮ್ಮ ಹೆಸರು ಏನು ಅಣ್ಣ? ಅಷ್ಟೊತ್ತಿಗೆ ಈ ಮಾತನ್ನು ಗಮನಿಸುತ್ತಿದ್ದ ಯಜಮಾನ ಅಲ್ಲಿಗೆ ಬಂದನು. ಯಜಮಾನ್ರೇ, ನಿಮ್ ಮಗನೂ ನಿಮ್ ತರ ಎಲ್ಲರಿಗೂ ಗೌರವವನ್ನ ನೀಡ್ತಾರೆ. ಎಲ್ಲರಿಂದ ಗೌರವವನ್ನ ಪಡಿತಾರೆ. ಗೌರವ ಕೊಡುವುದು ಮತ್ತು ಪಡೆಯುವುದು ಪ್ರತಿಯೊಬ್ಬರ ಗೌರವದ ಮಾತು ಅಲ್ವೇ ರಂಗ? ಹೌದು ಯಜಮಾನ್ರೇ, ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿ ಬಂದಿದ್ದೇನೆ. ನನಗೆ ಕೂಲಿ ಕೊಟ್ರೆ ನಾನು ಮನೆಗೆ ಹೊರಡುತ್ತೇನೆ ಯಜಮಾನ್ರೇ. ಆಯ್ತು, ತೆಗೆದುಕೋ ನಿನ್ನ ಕೂಲಿಯಲ್ಲೋ ಎಂದು ಯಜಮಾನ ರಂಗನ ಕೈಗೆ ಕೂಲಿಯನ್ನು ಕೊಟ್ಟನು. ರಂಗ ಕೂಲಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟನು. ಮುಂದೆ ಒಂದು ಅಂಗಡಿಯಲ್ಲಿ ದವಸ ಧಾನ್ಯಗಳನ್ನು ತೆಗೆದುಕೊಂಡು ತಮ್ಮ ಗುಡಿಸಲು ಮನೆಯ ಕಡೆ ಹೆಜ್ಜೆ ಹಾಕಿದನು. ರಂಗನ ದಾರಿಗೆ ಕಾಯುತ್ತಿದ್ದ ರಂಗನ ತಾಯಿ ಪಾರ್ವತಮ್ಮ ಮನೆಯ ಮುಂದೆಯೇ ನಿಂತಿದ್ದಳು. ಬಂದಿಯಾ ರಂಗ? ಬೆಳಗ್ಗೆಯಿಂದ ಹಸಿವಿನಿಂದ ಕುಳಿತಿದ್ದೆ.
ತಿನ್ನಲು ಸ್ವಲ್ಪವೂ ಆಹಾರವಿರಲಿಲ್ಲ. ಆಯ್ತು ಬಾ ಅಮ್ಮ, ಈಗ ತಂದಿದ್ದೇನೆ. ಇದನ್ನ ಅಡಿಗೆ ಮಾಡಿ ಇಬ್ರೂ ಊಟ ಮಾಡೋಣ ಎಂದು ಹೇಳಿ ಇಬ್ಬರೂ ಒಳಗೆ ಹೋದರು. ಅಮ್ಮ, ನೀನು ಅಡುಗೆ ಮಾಡು, ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡುತ್ತೇನೆ ಎಂದು ಹೇಳಿ ಸ್ವಲ್ಪ ಹೊತ್ತು ಕುಳಿತುಕೊಂಡನು. ಇತ್ತ ಪಾರ್ವತಮ್ಮ ಅಡುಗೆಯನ್ನು ಮಾಡಿದಳು. ಪಾರ್ವತಮ್ಮ ಮತ್ತು ರಂಗ ಇಬ್ಬರೂ ಸೇರಿ ಊಟ ಮಾಡಿದರು. ತಂದ ಆಹಾರ ಒಂದೇ ಹೊತ್ತಿನ ಊಟಕ್ಕೆ ಖಾಲಿಯಾಯಿತು. ರಂಗನ ದುಡಿಯುವ ಕೂಲಿ ಅಷ್ಟೇ ಆಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡಿ ಅಮ್ಮ ಮತ್ತು ಮಗ ಮಲಗಿಕೊಂಡರು. ಮರುದಿನ ಮುಂಜಾನೆ ಸೂರ್ಯ ಉದಯಿಸುವ ಮೊದಲು ರಂಗ ಮತ್ತು ಪಾರ್ವತಮ್ಮ ಎದ್ದಿದ್ದರು. ದೇವರಿಗೆ ನಮಸ್ಕಾರ, ದೀಪವನ್ನು ಹಚ್ಚಿದ್ದರು. ಅಮ್ಮ, ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ. ಆಯ್ತು ರಂಗ, ಸಂಜೆ ಬೇಗನೆ ಮನೆಗ್ ಬಾರಪ್ಪ. ಸರಿಯಮ್ಮ, ಬೇಗನೆ ಬರುತ್ತೇನೆ. ನಾನೀಗ ಕೆಲಸಕ್ಕೆ ಹೊರಡುತ್ತಿದ್ದೇನೆ. ಆಯ್ತು ರಂಗ, ಹುಷಾರಾಗಿ ಕೆಲ್ಸ ಮಾಡು. ರಂಗನನ್ನೇ ನಂಬಿ ಬದುಕುತ್ತಿದ್ದ ಪಾರ್ವತಮ್ಮ, ಅಮ್ಮನಿಗೋಸ್ಕರ ತನ್ನ ಜೀವನ ದನಿಸ್ತುತ್ತಿದ್ದ ಮಗ. ಹೆತ್ತ ತಾಯಿಗೆ ಮಗ ಇಷ್ಟು ಮಾಡದೇ ಇದ್ರೆ ಹೇಗೆ, ಹೌದಲ್ವೇ? ಇತ್ತ ರಂಗ ಕೆಲಸಕ್ಕೆಂದು ಹೊರಟನು. ಪ್ರತಿದಿನ ಆ ಯಜಮಾನ ಹತ್ತಿರ ಹೋದರೆ ಎಲ್ಲಿ ಬೈದಾರೋ ಎಂದು ರಂಗನು ಬೇರೆಯವರ ಹತ್ತಿರ ಕೆಲಸ ಕೇಳಲು ಹೋದನು. ಅಣ್ಣಾವ್ರೆ, ನನ್ಗೇನಾದ್ರೂ ಇವತ್ತು ಕೆಲ್ಸ ಇದ್ರೆ ಕೊಡ್ತೀರಾ? ಓಹ್ ಬರಣ, ನಾನು ಕೆಲಸದವರನ್ನು ಹುಡುಕ್ತಿದ್ದೆ. ನನಗೆ ಸರಿಯಾದ ಸಮಯಕ್ಕೆ ನೀನು ಸಿಕ್ಕೆ. ಹೌದಾ ಅಣ್ಣ, ಕೆಲಸ ಏನೆಂದು ಹೇಳಿ, ನಾನು ಈಗಲೇ ಕೆಲಸ ಮಾಡಲು ಪ್ರಾರಂಭಿಸುತ್ತೇನೆ. ನೋಡು ರಂಗ, ಹಳ್ಳದ ದಂಡೆ ಹೊಲಕ್ಕೆ ಹೋಗಿ ಈ ನನ್ನ 2 ಹಸುಗಳಿಗೆ ಮೇವನ್ನು ತೆಗೆದುಕೊಂಡು ಬಾ. ಮತ್ತೆ ಇವುಗಳಿಗೆ ನೀರನ್ನು ಕುಡಿಸಿ. ಸಂಜೆಯವರೆಗೆ ಅದೇ ಹೊಲದಲ್ಲಿ ಸ್ವಲ್ಪ ನೀರು ಹಾಯಿಸು. ನಾನು ಸ್ವಲ್ಪ ಸಂತೆಗೆ ಹೊರಟಿದ್ದೇನೆ. ನೀವೇನು ಯೋಚಿಸಬೇಡಿ, ನಾನು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೇನೆ. ರಂಗ, ನೀನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀಯಾ ಅಂದು ನನಗೆ ಗೊತ್ತು. ಅದೇ ಕಾರಣ ಎಲ್ಲಾ ಜವಾಬ್ದಾರಿ ನಿನ್ನ ಮೇಲೆ ಬಿಟ್ಟು ನಾನು ಸಂತೆಗೆ ಹೊರಟಿರುವೆ. ಇತ್ತ ರಂಗನು ಕೆಲಸ ಮಾಡಲು ಶುರು ಮಾಡಿದ. ಆ ಕಡೆ ಸಂತೆಗೆ ಹೊರಟ ರಾಮಪ್ಪ. ರಂಗ ಹಸುಗಳಿಗೆ ಹುಲ್ಲನ್ನು ತರಲು ಹೊರಟ. ಹಳ್ಳದ ದಂಡೆ ಹೊಲಕ್ಕೆ ಹೋಗಿ ಹುಲ್ಲನ್ನು ಕತ್ತರಿಸಿಕೊಂಡು ಅಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದ. ಆ ಹುಲ್ಲನ್ನು ಎತ್ತಿಕೊಂಡು ರಾಮಪ್ಪನ ಮನೆಗೆ ಹೊರಟನು. ಸ್ವಲ್ಪ ನಡೆದ ನಂತರ ರಾಮಪ್ಪನ ಮನೆ ತಲುಪಿದ. ಆ ಹುಲ್ಲನ್ನು 2 ಹಸುಗಳಿಗೆ ಹಾಕಿ ಅವುಗಳಿಗೆ ನೀರು ಕುಡಿಸಿ ಇತ್ತ ರಂಗ ಮತ್ತೆ ಅದೇ ಹೊಲಕ್ಕೆ ನೀರು ಹಾಯಿಸಲು ಹೊರಟನು. ಆ ಗದ್ದೆಗೆ ಸಂಜೆಯವರೆಗೂ ನೀರು ಹಾಯಿಸಿದನು. ಅಷ್ಟೊತ್ತಿಗೆ ಆ ಹೊಲಕ್ಕೆ ಬಂದ ರಾಮಪ್ಪ. ಬಾ ರಂಗಣ್ಣ, ಸಂಜೆಯಾಯಿತು, ಹೋಗೋಣ. ಹಸುಗಳಿಗೆ ಸ್ವಲ್ಪ ಹುಲ್ಲನ್ನು ಕತ್ತರಿಸಿಕೋ. ಮನೆಗೆ ಹೋಗೋಣ, ಅಲ್ಲಿ ನಿನ್ನ ಕೂಲಿ ಕೊಡುತ್ತೇನೆ. ಆಯ್ತು ಅಣ್ಣ, ಹುಲ್ಲನ್ನು ಕತ್ತರಿಸಿಕೊಳ್ಳುತ್ತೇನೆ ಎಂದು ಹುಲ್ಲನ್ನು ತೆಗೆದುಕೊಂಡನು. ರಾಮಪ್ಪನ ಮನೆಯ ಕಡೆಗೇ ಹೊರಟರು. ರಂಗ, ನಿನ್ನ ಪರಿಶ್ರಮ ನಿನ್ನನ್ನು ಕೈ ಹಿಡಿಯುತ್ತದೆ. ನಾವು ದುಡಿದು ತಿನ್ನುವವರಣ್ಣ. ಪರಿಶ್ರಮ ಪಟ್ಟಾಗ ಆ ದೇವರು ನಮಗೊಂದು ಹೊತ್ತು ಊಟ ಕೊಡ್ತಾನೆ. ನಾವು ಪರಿಶ್ರಮ ಪಡದೇ ಇದ್ರೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲದೆ ಇರಬೇಕಾಗ್ತದೆ. ಹೀಗೆ ಮಾತನಾಡುತ್ತಾ ರಾಮಪ್ಪನ ಮನೆಗೆ ತಲುಪಿದರು. ಆ ಹುಲ್ಲಿನ ಹಸುಗಳ ಹತ್ತಿರ ಹಾಕಿ ಬಂದು ತನ್ನ ಕೂಲಿಯನ್ನು ತೆಗೆದುಕೊಂಡ ರಂಗನ ತನ್ನ ಮನೆಗೆ ಹೊರಟನು. ಅಲ್ಲಿಯ ಪಕ್ಕದ ಅಂಗಡಿಯಲ್ಲಿ ಅಕ್ಕಿ ಮತ್ತು ಬೇಳೆಯನ್ನು ತೆಗೆದುಕೊಂಡು ತನ್ನ ಗುಡಿಸಲು ಮನೆಗೆ ಹೊರಟ. ರಂಗನಿಗಾಗಿ ಕಾಯುತ್ತಿದ್ದ ಪಾರ್ವತಮ್ಮ. ರಂಗ ಬರುವುದನ್ನು ಕಂಡು ಪಾರ್ವತಮ್ಮನ ಮುಖದಲ್ಲಿ ಸ್ವಲ್ಪ ನಗು ಬಂತು. ಬಾ ರಂಗ. ಅಮ್ಮ, ಅಡಿಗೆ ಮಾಡು, ಊಟ ಮಾಡೋಣ. ನಾನಿಲ್ಲಿ ಗಾಳಿಗೆ ಕುಳಿತುಕೊಂಡಿರ್ತೇನೆ. ಪಾರ್ವತಮ್ಮ ಅಡುಗೆ ಮಾಡಲು ಶುರು ಮಾಡಿದಳು. ಅಡುಗೆ ಆದ ನಂತರ ರಂಗ ಮತ್ತು ಪಾರ್ವತಮ್ಮ ಕುಳಿತುಕೊಂಡು ಊಟ ಮಾಡಿದರು. ಊಟ ಮಾಡಿ ಕುಳಿತುಕೊಂಡಿದ್ದರು. ಅಷ್ಟರಲ್ಲಿ ಯಾವುದೋ ಒಂದು ಅಪರಿಚಿತ ಧ್ವನಿ ಕೇಳಿಸಿತು. ಅಮ್ಮ, ಯಾರಾದ್ರೂ ಇದ್ದೀರಾ ಒಳಗೆ? ನನಗೆ ತುಂಬಾ ಹಸುವಾಗ್ತಿದೆ. ಅಷ್ಟರಲ್ಲಿ ಪಾರ್ವತಮ್ಮ ಹೊರಗೆ ಬಂದು ನೋಡಿದಳು. ಅಲ್ಲಿ ನಿಂತಿದ್ದ ಒಬ್ಬ ಸನ್ಯಾಸಿ. ಹೇಳಿ ಸ್ವಾಮಿ, ಏನಾಗ್ಬೇಕಾಗಿತ್ತು? ನೀವು ಬಂದ ಉದ್ದೇಶವೇನು? ಅಮ್ಮ, ನಂಗೆ ತುಂಬಾ ಹಸುವಾಗ್ತಿದೆ. ನನಗೆ ತಿನ್ನಲು ಸ್ವಲ್ಪ ಆಹಾರ ಇದ್ರೆ ಕೊಡಿ. ಸುಮಾರು ದಿನಗಳಿಂದ ಊಟ ಮಾಡಿಲ್ಲ. ಅಯ್ಯೋ ಸ್ವಾಮಿಗಳೇ, ನಾವು ದುಡಿದು ತಿನ್ನುವ ಜನ. ಒಂದು ದಿನ ಪೂರ್ತಿ ದುಡಿದಾಗ 1 ಹೊತ್ತು ಊಟ ಮಾಡ್ತೇವೆ. ಈಗ ತಾನೇ ನಾವು ಊಟ ಮಾಡಿದೆವು. ಅಮ್ಮ, ಹಾಗೆ ಅನ್ನಬೇಡಿ.
ನನಗೆ ನೀವು ತಿನ್ನಲು ಏನಾದರೂ ಕೊಡಲೇಬೇಕು. ಅಯ್ಯೋ ದೇವರೇ, ನೀವು ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ದರೆ ನಾವು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಕೊಡುತ್ತಿದ್ದೆವು. ಆದರೆ ಈಗ ನಾವು ಅಡುಗೆಗೆ ಖಾರವನ್ನು ರುಬ್ಬಿರುವ ಕಲ್ಲು ಮಾತ್ರ ಉಳಿದಿದೆ. ಅಮ್ಮ, ನೀವು ಖಾರವನ್ನು ರುಬ್ಬಿರುವ ಕಲ್ಲಿಗೆ ಅಂಟಿಕೊಂಡಿರುವ ಖಾರವನ್ನು ತೊಳೆದು ಆ ನೀರನ್ನು ನನಗೆ ಕೊಡುತ್ತೀರಾ? ಆಯ್ತು ಸ್ವಾಮಿಗಳೇ, ಸ್ವಲ್ಪ ಹೊತ್ತೀರಿ. ಹೀಗೆ ಎನ್ನುತ್ತಿದ್ದಂತೆ ಪಾರ್ವತಮ್ಮ ಒಳಗೆ ಹೋಗಿ ಆ ಕಲ್ಲನ್ನು ತೊಳೆದುಕೊಂಡು ಖಾರದ ನೀರನ್ನು ತೆಗೆದುಕೊಂಡು ಬಂದಳು. ಆ ನೀರನ್ನು ಸ್ವಾಮಿಗಳಿಗೆ ನೀಡಿದಳು. ಆ ಸ್ವಾಮಿ ನೀರನ್ನು ಕುಡಿದು ಸಂತಸಪಟ್ಟನು. ನಂತರ, ಅಮ್ಮ, ನನಗೆ ಅಮೃತ ಸಿಕ್ಕಮುತ್ತಾಯಿತು. ನಿಮ್ಮ ಈ ಉಪಕಾರ ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ. ಸ್ವಾಮಿಗಳೇ, ನಿಮಗೆ ತಿನ್ನಲು ನಾನು ಆಹಾರ ನೀಡದೆ ಖಾರದ ನೀರನ್ನು ಕೊಟ್ಟೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರುವಿರಿ ಅಮ್ಮ. ಸ್ವಾಮಿಗಳೇ, ನೀವೇನನ್ನೋ ತಪ್ಪು ತಿಳಿದುಕೊಳ್ಬೇಡಿ. ಅದು ಮಾತ್ರ ನಮ್ಮಲ್ಲಿದ್ದಿದ್ದು. ನನಗೆ ಎಲ್ಲವೂ ತಿಳಿಯುತ್ತದೆ. ನಾನಿನ್ನು ಹೊರಡುತ್ತೇನೆ. ಇನ್ನು ಮುಂದೆ ನಿಮಗೆ ಗುಡಿಸಲು ಮನೆ ಇರುವುದಿಲ್ಲ ಎಂದು ಹೇಳಿ ಆ ಸನ್ಯಾಸಿಯು ಅಲ್ಲಿಂದ ಹೊರಟು ಹೋದನು. ಇತ್ತ ಪಾರ್ವತಮ್ಮ ನಡೆದ ವಿಷಯವನ್ನು ಮಗನ ಮುಂದೆ ಹೇಳುತ್ತಾ ಕುಳಿತಿದ್ದಳು. ಆಗ ಸಮಯ ಕತ್ತಲಾಗುತ್ತಾ ಬಂದಿತ್ತು. ಅಮ್ಮ ಮತ್ತು ಮಗ ಮಲಗಿಕೊಂಡರು. ಮರುದಿನ ಮುಂಜಾನೆ ಸೂರ್ಯೋದಯದ ಸಮಯ. ಆದರೆ ಅಲ್ಲಿ ಗುಡಿಸಲು ಮನೆ ಇಲ್ಲ. ಅದರ ಬದಲಾಗಿ ದೊಡ್ಡ ಅರಮನೆ, ಕೆಲಸದ ಆಳುಗಳು, ಸಾಕಷ್ಟು ದವಸ ಧಾನ್ಯ, ಸಾಕಷ್ಟು ಬಂಗಾರ ಮತ್ತು ಬೆಳ್ಳಿ ಅರಮನೆ ತುಂಬಾ ತುಂಬಿತ್ತು. ಅರಮನೆಯಲ್ಲಿಯೂ ಇವರು ಪೂಜಿಸುತ್ತಿದ್ದ ಆ ಚಿಕ್ಕ ದೇವರ ಮೂರ್ತಿಯೇ ಇತ್ತು. ರಂಗ ಮತ್ತು ಪಾರ್ವತಮ್ಮ ಇಬ್ಬರಿಗೂ ವಿಚಿತ್ರ ಎನಿಸಿತು. ಅಮ್ಮ, ನಮ್ಮ ಗುಡಿಸಲು ಮನೆ ಈಗ ಅರಮನೆಯಾಗಿದೆ. ಹೌದು ರಂಗ, ನಿನ್ನೆ ಬಂದ ಸ್ವಾಮಿಗಳು ಇದನ್ನೇ ಹೇಳಿರಬಹುದು. ಹೌದು ಅಮ್ಮ, ಇಂದಿಗೆ ನಮ್ಮ ಬಡತನ ಮುಗಿಯುತ್ತಲ್ಲವೇ? ನಮ್ಮ ಸಹಾಯದಿಂದ ಬಡತನ ದೂರವಾಗಿ ಈಗ ಅರಮನೆಯಾಗಿದೆ. ಇದಕ್ಕೆಲ್ಲ ಕಾರಣ ನಾವು ಸಹಾಯ ಮಾಡಿರೋದಷ್ಟೇನಮ್ಮ. ನಾವು ಪ್ರಾರ್ಥಿಸುತ್ತಿದ್ದ ದೇವರು ಕೂಡ ಆಗಿರ್ಬೋದು ಅಲ್ಲವೇ ಮಗನೇ? ಹೀಗೆ ರಾಜ್ಯ ದರ್ಬಾರದಿಂದ ಜೀವನ ಸಾಗಿಸುತ್ತಿದ್ದರು ರಂಗ ಮತ್ತು ಪಾರ್ವತಮ್ಮ. ಸ್ವಲ್ಪ ದಿನಗಳ ನಂತರ ಒಬ್ಬ ಭಿಕ್ಷುಕ ಬಂದನು. ಅಮ್ಮ, ನನಗೆ ತಿನ್ನಲು ಏನಾದರೂ ಕೊಡಿ. ನಾನು ಊಟ ಮಾಡಿ ಬಹಳ ದಿನವಾಯಿತು. ಆಯಿತು, ಸ್ವಲ್ಪ ಇಲ್ಲೇ ನಿಂತಿರಿ, ನಾನು ಏನಾದ್ರೂ ತರುತ್ತೇನೆ ಎಂದು ಒಳಗೆ ಹೋದಳು ಪಾರ್ವತಮ್ಮ. ಊಟ ತಂದು ಕೊಟ್ಟಳು. ಅದನ್ನು ತೆಗೆದುಕೊಂಡು ಭಿಕ್ಷುಕ ಸಂತೋಷದಿಂದ ಅಲ್ಲಿಂದ ಹೊರಟನು. ಇದನ್ನು ದೂರ ನಿಂತುಕೊಂಡು ನೋಡುತ್ತಿದ್ದ ರಂಗ. ಅಮ್ಮ, ಈ ಭಿಕ್ಷುಕರು ಅರಮನೆಗೂ ಬರುತ್ತಾರೆಯೇ? ಹೌದು ಕಣೋ ರಂಗ, ಹಸಿವಾದ್ರೆ ಅರಮನೆಯಾದ್ರೆ ಗುಡಿಸಲಾದ್ರೇನು, ಅವರಿಗೆ ಒಂದು ಹೊತ್ತು ಊಟ ಸಿಕ್ಕರೆ ಸಾಕಲ್ವೇ? ಅದು ನಿಜವೇ ಅಮ್ಮ. ರಂಗನು ಅರಮನೆಯಿಂದ ಊರಿನ ಕಡೆಗೆ ಹೊರಟನು. ಊರಿನಲ್ಲಿ ರಂಗನಿಗೆ ಅಪಾರ ಗೌರವ ಮತ್ತು ಪ್ರೀತಿಯಿಂದ ನೋಡುವ ಜನ. ಮೊದಲು ಇಷ್ಟು ಪ್ರಾಮಾಣಿಕತೆಯಿಂದ ದುಡಿದ ರಂಗನಿಗೆ ದೇವರು ಒಳ್ಳೆಯ ವರವನ್ನು ಕೊಟ್ಟಿದ್ದಾನೆ ಎಂದು ಊರಿನ ಜನ ಮಾತನಾಡಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ಬಂದ ರಂಗನು ಮೊದಲು ಕೆಲಸ ಮಾಡುತ್ತಿದ್ದ ಜಮೀನಿನ ಯಜಮಾನ. ಏನ್ ರಂಗಪ್ಪ, ನೀವೆಲ್ಲರೂ ಕ್ಷೇಮದಿಂದ ಇರುವಿರೆ? ಹೌದು ಅಣ್ಣ, ನಾವೆಲ್ಲರೂ ಕ್ಷೇಮದಿಂದ ಇದ್ದೇವೆ. ನೀವು ಹೇಗಿದ್ದೀರಿ? ನಾವು ಎಲ್ಲರೂ ಕ್ಷೇಮದಿಂದ ಇದ್ದೇವೆ. ಏನ್ ರಂಗಪ್ಪ, ಈಗ ಊರು ಕಡೆ ಬರುವುದನ್ನು ಕಡಿಮೆ ಮಾಡಿರುವಿರಿ? ಹಾಗೇನಿಲ್ಲ ಅಣ್ಣವ್ರೆ, ಮನೇಲಿ ಸ್ವಲ್ಪ ಕೆಲ್ಸ ಇರುತ್ತೆ. ಆದ ಕಾರಣ ಊರಿಗೆ ಬರಲು ಆಗೋದಿಲ್ಲ. ಇವತ್ತು ಸ್ವಲ್ಪ ಖಾಲಿ ಇದ್ದೆ, ಅದಕ್ಕೋಸ್ಕರ ಬಂದೆ. ತುಂಬ ಸಂತೋಷವಾಯ್ತು. ನಾನು ಸಂತೆಗೆ ಹೊರಟಿದ್ದೆ. ಹೋಗಿ ಬರ್ತೇನೆ ರಂಗಪ್ಪ. ಆಯ್ತು ಅಣ್ಣ, ಹೋಗಿ ಬನ್ನಿ ಎಂದು ಹೇಳಿ ಹೊರಟನು. ಇತ್ತ ರಂಗನು ಊರಿನ ಎಲ್ಲಾ ಕಡೆ ಸುತ್ತಾಡಿ ಮನೆಗೆ ಬಂದನು. ಅಷ್ಟರಲ್ಲಿ ಮತ್ತೊಬ್ಬ ಭಿಕ್ಷುಕ ಅರಮನೆಯ ಮುಂದೆ ನಿಂತಿದ್ದನು. ಇದನ್ನು ಗಮನಿಸಿದ ರಂಗ ಅಲ್ಲಿಗೆ ಹೋದನು. ಏನಪ್ಪಾ, ಏನ್ ಬೇಕು ನಿನಗೆ? ಯಜಮಾನ್ರೇ, ತುಂಬ ದಿನವಾಯ್ತು ಊಟ ಮಾಡಿ. ನನಗೆ ಏನಾದ್ರೂ ಊಟಕ್ಕೆ ಕೊಡಿ. ನಾನು ನಿಮ್ಮ ಮನೆಯಲ್ಲಿಯೇ ಕುಳಿತುಕೊಂಡು ಊಟ ಮಾಡುತ್ತೇನೆ. ಅದು ಆಗುವುದಿಲ್ಲ. ಊಟ ಕೊಡ್ತೇನೆ ಬೇಕಿದ್ರೆ. ಅರಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡಲು ನಾನು ಬಿಡುವುದಿಲ್ಲ.
ಅಷ್ಟರಲ್ಲಿ ಪಾರ್ವತಮ್ಮ ಬಂದಳು. ಏನಾಯ್ತ ರಂಗ? ಅಮ್ಮ, ಈ ಭಿಕ್ಷುಕನಿಗೆ ಊಟ ಬೇಕಂತೆ. ಅರಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡುತ್ತಾನಂತೆ. ಅದಕ್ಕೆ ಏನಾಗ್ತದೆ ರಂಗ? ಒಳಗೆ ಬಂದು ಊಟ ಮಾಡ್ಲಿ ಬಿಡು. ಈಗ ನಾವು ಕೂಡ ಊಟ ಮಾಡುವ ಸಮಯ. ರಂಗನಿಗೆ ಸ್ವಲ್ಪ ಕೋಪ ಬಂದಿತು. ಆದರೂ ತಾಯಿಯ ಮಾತನ್ನು ಕೇಳಿ ಸುಮ್ಮನಾದ. ನೀನು ಬಾರಪ್ಪ ಒಳಗೆ ಎಂದು ಭಿಕ್ಷುಕನನ್ನು ಕರೆದುಕೊಂಡು ಒಳಗೆ ಹೋದರು. ಊಟಕ್ಕೆ ರೆಡಿ ಮಾಡಿದಳು. ರಂಗ ಕೆಳಗೆ ಕುಳಿತುಕೊಂಡನು. ಅವನ ಪಕ್ಕದಲ್ಲಿ ಭಿಕ್ಷುಕ ಕುಳಿತುಕೊಂಡನು. ಇಬ್ಬರು ಸೇರಿ ಊಟ ಮಾಡಿದರು. ಊಟ ಮಾಡಿದ ನಂತರ ಭಿಕ್ಷುಕ, ಅಮ್ಮ, ನನಗೆ ತುಂಬಾ ಸಂತೋಷವಾಯ್ತು. ನಾ ಈಗ ಹೊರಡ್ತೇನೆ ಎಂದು ಹೇಳಿ ಆ ಭಿಕ್ಷುಕನು ಅಲ್ಲಿಂದ ಹೊರಟು ಹೋದನು. ಹೀಗೆ ಸ್ವಲ್ಪ ದಿನಗಳು ಕಳೆದವು. ಐಶ್ವರ್ಯ ನಿಧಾನವಾಗಿ ಅವರ ಜೀವನದಲ್ಲಿ ಸುಖವಷ್ಟೇ ಅಲ್ಲ, ಅಹಂಕಾರವನ್ನು ತರತೊಡಗಿತು. ದೇವರ ಮುಂದೆ ದೀಪ ಹಚ್ಚುವ ಸಮಯ ಕಡಿಮೆಯಾಯಿತು. ಒಂದು ದಿನ ಸಂಜೆ ದೇವರ ದೀಪ ಆರಿದೆಯೇ ಹೊರತು ಯಾರೂ ಗಮನಿಸಲಿಲ್ಲ. ಪಾರ್ವತಮ್ಮನ ತಮ್ಮ ಮತ್ತು ತಮ್ಮನ ಹೆಂಡತಿ ಶಾರದಾ ಬಂದಿದ್ದರು. ಅವರ ಊಟ ಉಪಚಾರ ಸಂಬಂಧಿಕರಿಗೆ ಹೆಚ್ಚು ಸಮಯ ಕೊಟ್ಟರು. ಆದರೆ ದೇವರ ಮುಂದಿನ ದೀಪವನ್ನು ಹಚ್ಚುವಷ್ಟು ಪುರುಷತ್ತು ಇರಲಿಲ್ಲ. ಹೀಗೆ ರಂಗನು ಮನೆಯಿಂದ ಆಚೆ ಹೊರಟಿದ್ದನು. ಅಷ್ಟರಲ್ಲಿ ಪಾರ್ವತಮ್ಮ, ಮಗ ರಂಗ, ಇವತ್ತು ಅಡಿಗೆ ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟೆ. ದೇವರ ದೀಪ ನಾಳೆ ಹಚ್ಚಿದ್ರೂ ದೇವರು ಕ್ಷಮಿಸ್ತಾನೆ ಅನಿಸ್ತಿದೆ. ಅಮ್ಮ, ಇವತ್ತು ದೇವರ ಪೂಜೆ ತಪ್ಪಿದ್ರೂ ಏನೂ ಆಗೋದಿಲ್ಲ. ನಾವು ಇಷ್ಟು ಸಾಧನೆ ಮಾಡಿದ್ದೇವೆ. ದೇವರು ನಮ್ಮನ್ನು ಈಗ ಪರೀಕ್ಷಿಸುವುದಿಲ್ಲ. ಸ್ವಲ್ಪ ದಿನ ಹೀಗೆ ಇದ್ರೂ ಏನೂ ಆಗೋದಿಲ್ಲ. ಇದು ಅವರ ಮೊದಲ ತಪ್ಪು, ಭಕ್ತಿಯನ್ನು ಮುಂದೂಡುವುದು. ಪಾರ್ವತಮ್ಮ ಶಾರದಾಳನ್ನು ಮತ್ತು ತಮ್ಮನನ್ನು ಕುರಿಸಿ ಅಡುಗೆ ಬಡಿಸಿ ಊಟ ಮಾಡಿಸಿದಳು. ಸಂಬಂಧಿಕರು ಊಟವನ್ನು ಮುಗಿಸಿ ನಾವು ಹೊರಟೇವೆ ಎಂದು ಹೇಳಿ ಹೋದರು. ಈಗ ಇವರಿಗೆ ತಮ್ಮವರನ್ನು ಉಪಚರಿಸಬೇಕೆಂದು ಮಾತ್ರ ಅರಿವಿತ್ತು. ದೇವರು ದೀಪ ಹಚ್ಚುವುದು ಭಕ್ತಿ ಎಲ್ಲವೂ ಕಡಿಮೆಯಾಗುತ್ತಾ ಬರುತ್ತಿತ್ತು. ಹೀಗೆ ದಿನ ಕಳೆದವು. ಸ್ವಲ್ಪ ದಿನಗಳ ನಂತರ ಒಬ್ಬ ಭಿಕ್ಷುಕ ಅರಮನೆಗೆ ಊಟವನ್ನು ಕೇಳಲು ಬಂದನು. ಇದನ್ನು ಗಮನಿಸಿ ಪಾರ್ವತಮ್ಮ ಅಲ್ಲಿಗೆ ಬಂದಳು. ಅಮ್ಮ, ನನಗೆ ತಿನ್ನಲು ಸ್ವಲ್ಪ ಆಹಾರ ಕೊಡಿ. ಕಳೆದ ಬಾರಿ ನಾನು ಬಂದಾಗ ನಿಮ್ಮ ಮನೆಯಲ್ಲಿ ಕೂರಿಸಿ ಊಟ ಹಾಕಿದ್ದೀರಿ. ಆಹಾರವಿಲ್ಲ, ನೀನು ಇಲ್ಲಿಂದ ಹೊರಡು. ನಿಮ್ಮಂತ ಗಲೀಜರು ಇಲ್ಲಿ ಬರಬಾರದು. ಅಮ್ಮ, ನೀವು ಮೊದಲು ನನಗೆ ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ಆಹಾರ ನೀಡಿದ್ದೀರಿ. ಈಗ ನಾನು ಹೇಳುತ್ತಿರುವುದು ನಿನಗೆ, ಇಲ್ಲಿಂದ ಹೊರಡು. ಅಮ್ಮ, ಸ್ವಲ್ಪ ಆಹಾರ ಕೊಟ್ಟರೆ ನಾನು ತೆಗೆದುಕೊಂಡು ಹೋಗುತ್ತೇನೆ. ನೀನು ಇಲ್ಲಿಂದ ಹೊರಡದೇ ಇದ್ದರೆ ಕೆಲಸದವರನ್ನು ಕರೆದು ನಿನ್ನನ್ನು ಕತ್ತು ಹಿಡಿದು ಹೊರಗೆ ತಳ್ಳಬೇಕಾಗುತ್ತದೆ. ಅಮ್ಮ, ನೀವು ತುಂಬಾ ಬದಲಾಗಿರುಳಿರಿ. ನೀನು ಯಾವನೋ ನನ್ನ ಬದಲಾವಣೆಯ ಬಗ್ಗೆ ಹೇಳಲು? ನಾನು ಈಗ ಅರಮನೆಯ ರಾಜಮಾತೆ. ಇಲ್ಲಿ ನಿಲ್ಲಬೇಡ, ಸುಮ್ಮನೆ ಹೊರಟರೆ ಸರಿ. ಇಲ್ಲದಿದ್ದರೆ ನೀನು ಪ್ರಾಣವನ್ನ ಕಳೆಕೊಳ್ಳುತ್ತೀಯ. ಹೋಗು. ಹೀಗೆ ಪಾರ್ವತಮ್ಮ ಆ ಭಿಕ್ಷುಕನನ್ನು ತುಂಬಾ ಅವಮಾನದಿಂದ ಮತ್ತೆ ತಿನ್ನಲು ಆಹಾರ ಕೊಡದೆ ಅಲ್ಲಿಂದ ಕಳುಹಿಸಿಬಿಟ್ಟಳು. ಇತ್ತ ರಂಗ ಊರಿನ ಕಡೆ ಸುತ್ತಾಡಲು ಹೊರಟಿದ್ದ. ಅರಮನೆಯಿಂದ ಸ್ವಲ್ಪ ದೂರ ನಡೆದ ಅಷ್ಟರಲ್ಲಿ ಎದುರಿಗೆ ಬಂದ ಯಜಮಾನ, ಅಂದರೆ ರಂಗನು ಮೊದಲು ಕೆಲಸ ಮಾಡುತ್ತಿದ್ದ ಜಮೀನಿನ ಮಾಲೀಕ. ರಂಗನ ಈಗ ಮೊದಲಿನ ರೀತಿ ಇರಲಿಲ್ಲ. ಅವನು ಅಹಂಕಾರದಿಂದ ಮತ್ತು ದರ್ಪದಿಂದ ತುಂಬಿತ್ತು ರಂಗನ ಮನಸ್ಸು. ಎಲ್ಲಿಗೆ ಹೊರಟಿರುವಿಯೋ ಎಂದು ಏಕವಚನದಲ್ಲಿ ಮಾತನಾಡಿಸಿದ. ಇದನ್ನು ಕೇಳಿದೆ ಮಲ್ಲಪ್ಪ ಮನಸ್ಸಿನಲ್ಲಿ ಎಂದುಕೊಂಡ. ಶ್ರೀಮಂತಿಕೆ ಬಂದ ಮೇಲೆ ಅಹಂಕಾರ ದರ್ಪ ತಾನಾಗೆ ಅವರಿಗೆ ಹುಟ್ಟುಕೊಳ್ಳುತ್ತದೆ. ಏನು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಿದ್ದೀಯಾ? ಏನಿಲ್ಲ ರಂಗ, ಹಾಗೆ ಸುಮ್ಮನೆ ನಿಂತೆ. ನನಗೆ ಏಕವಚನದಲ್ಲಿ ಮಾತನಾಡುವಷ್ಟು ಶ್ರೀಮಂತನಾಗಿ ಬಿಟ್ಟಿಯಾ ನೀನು? ಈಗ ನಾನು ಅರಮನೆಯ ಮಾಲೀಕ. ನಿನ್ನಂತವರನ್ನು ನಾನು ಕೆಲಸಕ್ಕಿಟ್ಕೊಂಡಿದ್ದೇನೆ ಗೊತ್ತಾ? ತಪ್ಪಾಯ್ತು ರಾಜ. ನೀವು ಮೊದಲಿನ ತರಹ ಇದ್ದೀರಿ ಎಂದು ನಾನ್ ನಿಮ್ಗೆ ಹಾಗೆ ಅಂದೆ ಅಷ್ಟೇ. ನಿನಗೆ ಸೊಕ್ಕು ಜಾಸ್ತಿಯಾಗಿದೆ. ರಾಜರಿಗೆ ಗೌರವ ಕೊಡುವುದನ್ನು ಕಲಿ, ಹೋಗು.
ಶ್ರೀಮಂತಿಕೆ ಬಂದ ಮೇಲೆ ರಂಗ ಮತ್ತು ಪಾರ್ವತಮ್ಮನ ನಡವಳಿಕೆ ತುಂಬಾ ಬದಲಾವಣೆಯಾಯಿತು. ಇದನ್ನು ಪರೀಕ್ಷಿಸಿದ ದೇವರು ಸನ್ಯಾಸಿಯ ರೂಪದಲ್ಲಿ 3-4 ದಿನಗಳ ನಂತರ ಮತ್ತೆ ಬಂದನು. ಅರಮನೆಯ ಹೊರಾಂಗಣದಲ್ಲಿ ಸುಮಾರು ಜನ ಕೆಲಸ ಮಾಡುತ್ತಿದ್ದರು. ರಾಜಾರೋಷದಿಂದ ಓಡಾಡ್ತಿದ್ದರು ರಂಗ ಮತ್ತು ಪಾರ್ವತಮ್ಮ. ಇಲ್ಲಿ ಸನ್ಯಾಸಿ ಬಂದು ನಿಂತರೂ ಯಾರೊಬ್ಬರೂ ಗಮನಿಸುತ್ತಿಲ್ಲ. ಅಷ್ಟರಲ್ಲಿ ಸನ್ಯಾಸಿ, ಅಮ್ಮ, ನನಗೆ ಸ್ವಲ್ಪ ಏನಾದರೂ ದವಸ ಧಾನ್ಯವನ್ನು ನೀಡುತ್ತೀರಾ? ನಮ್ಮ ಆಶ್ರಮದಲ್ಲಿ ಬಹಳ ದಿನಗಳಿಂದ ಊಟ ಮಾಡದೆ ಆಹಾರವಿಲ್ಲದೆ ಕುಳಿತಿದ್ದೆ. ಇದನ್ನು ಕೇಳಿ ಪಾರ್ವತಮ್ಮ ಅವನು ಗಮನಿಸದಂತೆ ಅಲ್ಲಿಂದ ಹೊರಟು ಹೋದಳು. ಪಾರ್ವತಮ್ಮ ಆ ಕಡೆ ಹೋದ ನಂತರ ರಂಗ ಅಲ್ಲಿಗೆ ಬಂದನು. ರಾಜರೇ, ನನಗೆ ಸ್ವಲ್ಪ ದವಸ ಧಾನ್ಯ ಕೊಡಿ. ಸುಮಾರು ದಿನಗಳಿಂದ ಊಟವಿಲ್ಲ. ಅಷ್ಟರಲ್ಲಿ ರಂಗನಿಗೆ ತುಂಬ ಕೋಪ ಬಂದಿತು. ಅದೇ ಸಿಟ್ಟಿನಲ್ಲಿ ರಂಗನು, ನಿನಗೆ ಆಹಾರ ಬೇಕಿದ್ದರೆ ದುಡಿದು ತಿನ್ನು, ಅದನ್ನು ಬಿಟ್ಟು ಏಕೆ ಅಲೆದಾಡುತ್ತಿದ್ದೀಯಾ? ನಾವು ಸನ್ಯಾಸಿಗಳು ಸ್ವಾಮಿ. ನಾವು ದುಡಿದು ತಿನ್ನುವುದು ಸ್ವಲ್ಪ ಕಷ್ಟವಾಗುತ್ತದೆ. ಕಷ್ಟಪಟ್ಟು ದುಡಿದ್ರೆ ತಿನ್ನಲು ಆಹಾರ ಸಿಗುತ್ತದೆ. ಇಲ್ಲಿಂದ ಹೊರಟು ಹೋಗಿ, ನಿಮಗೆ ಯಾವುದೇ ಆಹಾರವನ್ನು ನಾನು ನೀಡುವುದಿಲ್ಲ ಎಂದು ರಂಗನು ಸಿಟ್ಟಿನಿಂದ ಹೋದನು. ಆದರೂ ಸನ್ಯಾಸಿಯು ಅಲ್ಲಿಂದ ಹೋಗದೆ ಅಲ್ಲಿಯೇ ನಿಂತುಕೊಂಡ. ಅಷ್ಟರಲ್ಲಿ ಪಾರ್ವತಮ್ಮ ಬಂದಳು. ನಿನಗೆ ನನ್ನ ಮಗ ರಂಗ ಹೇಳಿರುವುದು ಕೇಳಿಸಿಲ್ಲವೇ? ಇಲ್ಲಿ ಯಾಕೆ ನಿಂತಿರುವೆ? ಹೊರಟು ಹೋಗು. ಅಮ್ಮ, ಸ್ವಲ್ಪ ದವಸ ಧಾನ್ಯ ತಂದುಕೊಟ್ರೆ ನಾನು ತೆಗೆದುಕೊಂಡು ಹೋಗುತ್ತೇನೆ. ಎಲ್ಲಾದ್ರೂ ದುಳಿದು ತಿನ್ನು ಹೋಗು, ಇಲ್ಲಿ ನೀನು ನಿಲ್ಲಬೇಡ. ಅಮ್ಮ, ಕೈ ಮುಗಿದು ಕೇಳುತ್ತೇನೆ, ಇಲ್ಲಾದರೂ ಸ್ವಲ್ಪ ತಿನ್ನಲು ಕೊಡಿ. ಸ್ವಲ್ಪ ಹೊತ್ತು ಯೋಚಿಸಿ ಪಾರ್ವತಮ್ಮಗೆ ಹಳೆಯ ದೃಶ್ಯ ನೆನಪಾಯಿತು. ನಾನು ಮುಂಚೆ ಕೊಟ್ಟ ಹಾಗೆ ಇವನಿಗೆ ಕಾರದ ಕಲ್ಲನ್ನು ತೊಳೆದು ನೀರು ಕೊಟ್ಟರೆ ನನಗಿನ್ನಷ್ಟು ಸಂಪತ್ತು ಬರಬಹುದು ಎಂದು ಯೋಚಿಸಿದಳು. ಆಯ್ತು, ಇಲ್ಲಿಯೇ ಇರೋ, ಏನಾದ್ರೂ ತರ್ತೇನೆ ಎಂದು ಪಾರ್ವತಮ್ಮ ಒಳಗೆ ಹೋದಳು. ಅಲ್ಲಿ ಕಾರವನ್ನು ರುಬ್ಬಿದ ಕಲ್ಲನ್ನು ತೊಳೆದ ನೀರನ್ನು ತೆಗೆದುಕೊಂಡು ಬಂದಳು. ತೆಗೆದುಕೋ, ಈ ನೀರೆಂದು ಪುಡಿ. ಸನ್ಯಾಸಿಯು ಆ ನೀರನ್ನು ಕುಡಿದನು. ಆದರೆ ಆ ನೀರು ಕಾರವಿತ್ತು. ಸನ್ಯಾಸಿಯ ಹೊಟ್ಟೆ ಕಾರಿನಿಂದ ಉರಿಯುತ್ತಿತ್ತು. ಏನಾದ್ರೂ ವರವನ್ನು ಕೊಟ್ಟು ಹೋಗು. ಸನ್ಯಾಸಿಗೆ ತುಂಬ ಕೋಪ ಬಂದಿತ್ತು. ಸನ್ಯಾಸಿಯು ಕೋಪದಿಂದ, ನಿನಗೆ ನಾನು ಕೊಟ್ಟ ವರದಿಂದ ಅರಮನೆ ಬಂದಿತ್ತು. ಈಗ ನನ್ನನ್ನು ಆಹಾರ ನೀಡದೆ ಕಾರದ ನೀರನ್ನು ಕೊಟ್ಟು ಅವಮಾನಿಸಿದ್ದೀಯ. ಮೊದಲು ನಿನ್ನಲ್ಲಿ ಭಕ್ತಿ ಮತ್ತು ಶ್ರದ್ಧೆ, ಹಸಿವಿನ ಬೆಲೆ ಗೊತ್ತಿತ್ತು. ಅರಮನೆ ಬಂದ ಮೇಲೆ ನಿನಗೆ ಭಕ್ತಿ ಮತ್ತು ಹಸಿವಿನ ಬೆಲೆ ಮರೆತು ಹೋಗಿದ್ದೀಯ. ನಿನ್ನ ಈ ಅರಮನೆ ನಾಶವಾಗಿ ನಿನ್ನ ಮೊದಲಿನ ಗುಡಿಸಲು ಮತ್ತೆ ಬರುತ್ತದೆ ಎಂದು ಹೇಳಿ ಸನ್ಯಾಸಿಯು ಅಲ್ಲಿಂದ ಹೊರಟು ಹೋದನು. ಹೀಗೆ ಸಮಯ ಕಳೆದ ಸಂಜೆಯಾಯಿತು. ರಂಗ ಮತ್ತು ಪಾರ್ವತಮ್ಮ ಒಳಗೆ ಊಟ ಮಾಡಿ ಮಲಗಿಕೊಂಡರು. ಮರುದಿನ ಸೂರ್ಯ ಉದಯಿಸುವ ಸಮಯ ಆದರೂ ಇವರ ನಿದ್ದೆಯಿಂದ ಏಳುತ್ತಿಲ್ಲ. ಸಮಯ ತುಂಬಾ ಹೊತ್ತಾದ ಮೇಲೆ ಎಚ್ಚರಗೊಂಡರು. ಯಾಕೆಂದರೆ ಅಲ್ಲಿ ಜನಸಂದಣಿಯೂ ಇಲ್ಲ, ಯಾರ ಜನರ ಮಾತುಗಳೂ ಇಲ್ಲ, ಕೆಲಸದವರೂ ಇಲ್ಲ, ಖಾಲಿ ಮನೆ. ಯಾಕೆಂದರೆ ಸನ್ಯಾಸಿಯು ಕೊಟ್ಟ ಶಾಪವು ಅರಮನೆ ನಾಶವಾಗಿ ಗುಡಿಸಲು ಮನೆ ಮತ್ತೆ ಬಂದಿತ್ತು. ಇಬ್ಬರೂ ಎದ್ದ ನಂತರ ವಿಚಿತ್ರ ಎನಿಸಿತು. ರಂಗ, ನಮ್ಮ ಅರಮನೆಯಲ್ಲಿ ನಾವು ಏಕೆ ಹಳೆಯ ಗುಡಿಸಲು ಮನೆಯಲ್ಲಿದ್ದೇವೆ? ನನ್ಗೂ ಗೊತ್ತಿಲ್ಲ ಅಮ್ಮ. ಆದರೆ ಇವರು ಗುಡಿಸಲು ಮನೆಯಲ್ಲಿ ಪೂಜಿಸುತ್ತಿದ್ದ ಆ ಚಿಕ್ಕ ದೇವರ ಮೂರ್ತಿಯೂ ಇತ್ತು. ಆದರೆ ದೀಪ ಆರಿ ಹೋಗಿತ್ತು. ಅಮ್ಮ, ಈ ದೇವರ ದೀಪವನ್ನ ಹಚ್ಚು. ಆಯ್ತು ಮಗ, ನೀನು ಸ್ವಲ್ಪ ಹೊತ್ತು ಇರು, ದೇವರಿಗೆ ದೀಪವನ್ನು ಹಚ್ಚಿ ನಮಸ್ಕರಿಸೋಣ. ಇಂದು ದೀಪ ಹಚ್ಚಿ ನಮಸ್ಕಾರ ಮಾಡಿದರು. ಈಗ ಇವರ ತಪ್ಪಿನ ಅರಿವಾಯಿತು. ಇವರ ಶ್ರೀಮಂತಿಕೆ ಬಂದ ಮೇಲೆ ದೇವರನ್ನು ಮರೆತರು ಮತ್ತು ಹಸಿದವರಿಗೆ ಅನ್ನ ಹಾಕುವುದನ್ನು ಮರೆತರು. ಅದೇ ಕಾರಣದಿಂದ ಇವರ ಬಡತನ ಇವರಿಗೆ ಮರಳಿ ಬಂದಿತು ಎಂಬುದನ್ನು ಅರಿತರು. ಅಮ್ಮ, ನಾವು ಶ್ರೀಮಂತಿಕೆಯಿಂದ ದರ್ಪ ತೋರಿಸಿದೆವು. ಅದರಿಂದ ನಮಗೆ ನಮ್ಮ ಮೊದಲನೇ ಸ್ಥಿತಿ ಮತ್ತೆ ಬಂತು. ಹೌದು ಮಗ, ಶ್ರೀಮಂತಿಕೆ ಬಂದರೂ ಬಡತನ ಇದ್ದರು ನಾವು ದೇವರನ್ನು ಮರೆಯಬಾರದು ಮತ್ತು ಹಸಿವು ಎಂದು ಬಂದವರಿಗೆ ಅನ್ನ ಹಾಕದೆ ಕಳುಹಿಸಬಾರದು ಎಂಬುದಕ್ಕೆ ಇದೇ ಶಿಕ್ಷೆ.
ತಮ್ಮ ತಪ್ಪಿನ ಅರಿವಾದ ನಂತರ ರಂಗನು ಮತ್ತೆ ಕೆಲಸಕ್ಕೆಂದು ಹೊರಟನು. ಯಜಮಾನ್ರೇ, ನನಗೇನಾದ್ರೂ ಕೆಲಸ ಕೊಡಿ. ಓ ರಂಗಪ್ಪ ರಾಜರು, ಏಕೆ ಹೀಗೆ ಬಂದಿರುವಿರಿ? ನಿಮ್ಮ ರಾಜಗಾಂಭೀರ್ಯ ಎಲ್ಲಿ ಹೋಯಿತು? ಯಜಮಾನ್ರೇ, ಅದೆಲ್ಲ ತಲೆಗೆ ಹಾಕೊಳ್ಬೇಡಿ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ನನಗೇನಾದ್ರೂ ಕೆಲಸ ಕೊಡಿ. ಶ್ರೀಮಂತಿಕೆ ಬಂದ ಮೇಲೆ ದರ್ಪ ತೋರಿಸಬಾರ್ದು ರಂಗ. ನಿನ್ನ ದರ್ಪದಿಂದ ನಿನ್ನ ಮೊದಲಿನ ಜೀವನ ನಿನಗೆ ಬಂದಿದೆ. ನನ್ನದು ತಪ್ಪಾಯಿತು. ದಯವಿಟ್ಟು ಕ್ಷಮಿಸ್ಬೇಡಿ. ಕ್ಷಮಿಸಲು ನಾನ್ಯಾರು? ನೀನ್ ಮಾಡಿದ ಕರ್ಮಫಲ ನಿನ್ನನ್ನು ಮತ್ತೆ ಈ ಮಟ್ಟಕ್ಕೆ ತಂದಿದೆ. ರಂಗ ಸಪ್ಪೆ ಮೋರೆ ಹಾಕಿಕೊಂಡು ನಿಂತುಕೊಂಡನು. ಇವನ ಸ್ಥಿತಿಯನ್ನು ಕಂಡು ಮಲ್ಲಪ್ಪನು, ಆಯ್ತು ರಂಗ, ಆ ಹಳ್ಳದ ಜಮೀನಿಗೆ ಹೋಗಿ ನೀರು ಹಾಯಿಸು. ಹಸುಗಳಿಗೆ ಮೇವುನ ತೆಗೆದುಕೊಂಡು ಬಾ. ಆಯ್ತು ಯಜಮಾನ್ರೇ, ಹೋಗಿ ಬರ್ತೇನೆ ಎಂದು ರಂಗನು ಹಳ್ಳದ ದಂಡೆಯ ಹೊಲಕ್ಕೆ ಮೇವು ತರಲು ಹೊರಟನು. ಸ್ವಲ್ಪ ದೂರ ಸಾಗಿದ ನಂತರ ಹೊಲವನ್ನು ತಲುಪಿದನು. ಹಸುಗಳಿಗೆ ಹುಲ್ಲನ್ನು ಕತ್ತರಿಸಿಕೊಂಡು ಸ್ವಲ್ಪ ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆದ. ನಾನು ದರ್ಪ ತೋರ್ಸದಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಮನಸ್ಸಿನಲ್ಲಿ ಎಂದುಕೊಳ್ಳುತ್ತಾ ಚಿಂತೆ ಮಾಡುತ್ತಾ ಕುಳಿತನು. ಕುಳಿತಲ್ಲಿಯೇ ಬೇಸರದಿಂದ ನಿದ್ರೆಗೆ ಜಾರಿದ. ಸಂಜೆಯಾದರೂ ಹುಲ್ಲನ್ನು ತೆಗೆದುಕೊಂಡು ರಂಗ ಬರಲೇ ಇಲ್ಲ. ಇದನ್ನು ಕಂಡು ಮಲ್ಲಪ್ಪ ಸಾಹುಕಾರ ಜಮೀನಿಗೆ ಓಡೋಡಿ ಬಂದನು. ಅಲ್ಲಿ ನಿಂತು ನೋಡಿದ. ಹೊಲದಲ್ಲಿ ರಂಗ ಕಾಣಲೇ ಇಲ್ಲ. ಮಲ್ಲಪ್ಪ ಅವರ ಹೊಲದ ಸುತ್ತಲೂ ತಿರುಗಾಡಿ ನೋಡಿದ. ಕಾಣಲೇ ಇಲ್ಲ. ಕೊನೆಗೆ ಆ ಮರದ ಬಳಿ ಬಂದನು. ಅಲ್ಲಿ ನೋಡಿದರೆ ರಂಗ ನಿದ್ರೆಗೆ ಜಾರಿದ್ದನು. ಗಾಬರಿಯಿಂದ ಮಲ್ಲಪ್ಪ, ರಂಗ ರಂಗ, ಎದ್ದೇಳು ಎಂದು ಜೋರಾಗಿ ಹೋಗಿದನು. ಆ ಶಬ್ದಕ್ಕೆ ರಂಗನು ಎಚ್ಚರಗೊಂಡನು. ಯಾಕೆ ಯಜಮಾನ್ರೇ? ಎಂದು ಗಲಿಬಿಲಿಗೆ ಒಳಗಾದನು. ರಂಗನಿಗೆ ಒಂದು ತಿಳಿಯದಂತಾಯಿತು. ಯಾಕಪ್ಪ ರಂಗ, ಏನಾಯ್ತು? ಮೇವು ತರಲು ಬಂದು ಹೊಲದಲ್ಲಿ ಮಲಗಿಕೊಂಡಿರುವೆ. ಎಲ್ಲ ಏನಾಗಿದೆ? ಏನಿಲ್ಲ ಯಜಮಾನ, ಸ್ವಲ್ಪ ಬೇಸರದಿಂದ ಆಯಾಸವಾಯಿತು. ಅದಕ್ಕೆ ಸ್ವಲ್ಪ ಹೊತ್ತು ವಿಶ್ರಾಂತಿಗೆಂದು ಮಲಗಿದ್ದೆ. ಆದರೆ ನಿದ್ರೆಗೆ ಜಾರಿದೆನು. ಮತ್ತೆ ನನಗೆ ಎಚ್ಚರವಾಗ್ಲೇ ಇಲ್ಲ. ಸರಿಯಾಗಿದ್ದಾಯ್ತು. ಮೇವು ತೆಗೆದುಕೊಂಡು ಮನೆಗೆ ಬಾ. ಆಯ್ತು ಯಜಮಾನ್ರೇ ಎಂದು ರಂಗನು ತಲೆ ಮೇಲೆ ಹುಲ್ಲನ್ನು ಇಟ್ಟುಕೊಂಡು ಯಜಮಾನನ ಹಿಂದಿಂದೆ ಮೇವು ತೆಗೆದುಕೊಂಡು ಹೊರಟನು. ಸ್ವಲ್ಪ ದೂರ ನಡೆದ ನಂತರ ಯಜಮಾನ ಮನೆಗೆ ತಲುಪಿದರು. ಮೇವನ್ನು ಮಲ್ಲಪ್ಪ ಸಾಹುಕಾರನ ಹಸುಗಳಿಗೆ ಹಾಕಿ ಕೂಲಿಯನ್ನು ಪಡೆದುಕೊಂಡು ಹೊರಟನು. ಹೀಗೆ ಸ್ವಲ್ಪ ದೂರ ನಡೆದ ನಂತರ ಒಂದು ಅಂಗಡಿಯಲ್ಲಿ ದವಸ ಧಾನ್ಯವನ್ನು ಖರೀದಿಸಿದನು. ಅದನ್ನು ತೆಗೆದುಕೊಂಡು ತಮ್ಮ ಗುಡಿಸಲು ಮನೆ ಕಡೆ ಹೊರಟನು. ಅಲ್ಲಿ ಪಾರ್ವತಮ್ಮ ಕಾಯುತ್ತಾ ಕುಳಿತಿದ್ದಳು. ಬಂದಿಯ ಮಗ, ನಾನು ನಿನ್ನ ದಾರಿಯನ್ನು ಕಾಯ್ತಿದ್ದೆ. ತುಂಬಾ ಹಸಿವಾಗಿದೆ. ಬನ್ನಿ ಅಮ್ಮ, ಇದನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮಾಡು. ಅಮ್ಮ. ಇದನ್ನು ದೂರದಿಂದ ಗಮನಿಸುತ್ತಿದ್ದ ಒಬ್ಬ ಭಿಕ್ಷುಕ ಅಲ್ಲಿ ಬಂದನು. ಅಮ್ಮ, 2 ದಿನಗಳಿಂದ ಹೊಟ್ಟೆಗೆ ಆಹಾರ ಇಲ್ಲ. ನಡೆಯಲು ಶಕ್ತಿ ಕಡಿಮೆಯಾಗಿದೆ. ಸ್ವಲ್ಪ ಏನಾದರೂ ಕೊಡುತ್ತೀರಾ? ನಾನು ಇನ್ನೂ ದೂರ ಹೋಗಬೇಕು. ಅಜ್ಜಿ ಕ್ಷಣವೂ ಯೋಚಿಸಲಿಲ್ಲ. ಸ್ವಾಮಿ, ನಮ್ಮಲ್ಲಿ ಹೆಚ್ಚು ಏನೂ ಇಲ್ಲ. ಆದ್ರೆ ಇವತ್ತು ಅಡಿಗೆ ಮಾಡಿದ್ದ ಅನ್ನ ಇದೆ. ಅದನ್ನು ನೀವು ತಿನ್ನಿ. ನಾವು ನಂತರ ನೋಡ್ಕೊಳ್ತೇವೆ. ಹಸಿವು ಯಾರಿಗೂ ಬರಬಾರ್ದು. ಅವರು ಕೊಟ್ಟದ್ದು ಆಹಾರ ಮಾತ್ರವಲ್ಲ, ದಯೆ. ರಂಗ ಪಾತ್ರೆ ತಂದು ಅವನಿಗೆ ಊಟ ನೀಡಿದ. ನೀವು ಹೊಟ್ಟೆ ತುಂಬ ತಿನ್ನಿ. ನಾವು ಪ್ರತಿದಿನ ದುಡಿದು ತಿನ್ನುವವರು. ದೇವ್ರು ನಮ್ಗೆ ನಾಳೆಯೂ ಕೆಲಸ ಕೊಡುತ್ತಾನೆ. ಆದ್ರೆ ನಿಮ್ಮ ಹಸಿವು ಈಗ ತೀರ್ಬೇಕು. ಭಿಕ್ಷುಕ ತಿನ್ನುತ್ತಾ ಅವರನ್ನು ಗಮನಿಸುತ್ತಿದ್ದ. ಅವನ ಕಣ್ಣುಗಳಲ್ಲಿ ವಿಚಿತ್ರ ಶಾಂತಿ. ಅವರು ಗಮನಿಸಲಿಲ್ಲ, ಆದರೆ ಆ ಕಣ್ಣುಗಳು ಅವರನ್ನು ಪರೀಕ್ಷಿಸುತ್ತಿದ್ದವು. ಭಿಕ್ಷುಕ ನಿಧಾನವಾಗಿ ಊಟ ಮುಗಿಸಿದ. ಅಜ್ಜಿ ನೀರು ಕೊಟ್ಟಳು. ರಂಗ ಮೌನವಾಗಿ ನೋಡುತ್ತಿದ್ದ. ಅಮ್ಮ, ನೀವು ನಿಮ್ಮ ಪಾಲಿನ ಆಹಾರವನ್ನು ನನಗೆ ಕೊಟ್ಟಿರಿ. ನಿಮ್ಮ ಮನೆಯಲ್ಲಿ ಕೊರತೆ ಇದ್ದರೂ ದಯೆ ಕಡಿಮೆಯಾಗಿಲ್ಲ. ಸ್ವಾಮಿ, ನಾವು ಬಡವರು. ಆದ್ರೆ ಹಸಿದವನನ್ನ ಖಾಲಿ ಹಸ್ತದಿಂದ ಕಳುಹಿಸುವಷ್ಟು ಬಡವರಲ್ಲ. ದೇವರು ನಮಗೆ ಕೊಟ್ಟದ್ದು ಸ್ವಲ್ಪ ಇದ್ದರೂ ಅದರಲ್ಲಿ ಪಾಲು ಮಾಡುವುದು ನಮ್ಮ ಕರ್ತವ್ಯ. ರಂಗ ಭಿಕ್ಷುಕನ ಪಕ್ಕದಲ್ಲಿ ನಿಂತುಕೊಂಡ. ಅಣ್ಣ,
ಜೀವನದಲ್ಲಿ ಐಶ್ವರ್ಯವೂ ನೋಡಿದ್ದೇವೆ, ಬಡತನವೂ ನೋಡಿದ್ದೇವೆ. ಆದರೆ ಒಂದು ಪಾಠ ಕಲಿತಿದ್ದೇವೆ. ದೇವರ ನೆನಪು ಕಳೆದುಕೊಂಡರೆ ಎಲ್ಲವೂ ಕಳೆದು ಹೋಗುತ್ತದೆ. ಅದನ್ನು ಮತ್ತೆ ಕಳೆದುಕೊಳ್ಳಬಾರದು. ಭಿಕ್ಷುಕ ಅವನ ಮಾತುಗಳನ್ನು ಗಮನದಿಂದ ಕೇಳುತ್ತಿದ್ದ. ಅವನ ಕಣ್ಣುಗಳಲ್ಲಿ ಒಪ್ಪಿಗೆಯ ಛಾಯೆ. ಭಿಕ್ಷುಕ ಕೈಯನ್ನು ಅವರ ತಲೆಯ ಮೇಲೆ ಇಟ್ಟ. ನಿಮ್ಮ ಮನಸ್ಸಿನ ವಿನಯ ನಿಮ್ಮನ್ನು ಕಾಪಾಡುತ್ತದೆ. ದೇವರು ಭಕ್ತಿಯನ್ನು ಪರೀಕ್ಷಿಸುತ್ತಾನೆ, ಆದರೆ ನಿಜವಾದ ಭಕ್ತರನ್ನು ಕೈಬಿಡುವುದಿಲ್ಲ. ನಿಮ್ಮ ಮನೆ ಸಣ್ಣಗಾಗಿರಬಹುದು, ಆದರೆ ನಿಮ್ಮ ಹೃದಯ ದೊಡ್ಡದು. ಮಾತುಗಳಲ್ಲಿ ಸಾಮಾನ್ಯ ಆಶೀರ್ವಾದಕ್ಕಿಂತ ಹೆಚ್ಚು ತೂಕ ಇತ್ತು. ಭಿಕ್ಷುಕ ಹೊರಟು ಹೋದ. ರಂಗ ಅವನನ್ನು ದೂರ ಹೋಗುವವರೆಗೂ ನೋಡುತ್ತಿದ್ದ. ಅಮ್ಮ, ಈ ಅಣ್ಣನ ಮಾತುಗಳು ನನಗೆ ಅಚ್ಚರಿಯಾಯಿತು. ಅವನು ಸಾಮಾನ್ಯ ಭಿಕ್ಷುಕನಂತೆ ಕಾಣಿಸಲಿಲ್ಲ. ಮಗ, ನನಗೂ ಅದೇ ಅನುಭವ. ಅವನು ಹಸಿದವನಂತೆ ಬಂದ್ರೂ ಆಶೀರ್ವಾದ ಕೊಟ್ಟು ಹೋದ. ದೇವರು ಯಾವ ರೂಪದಲ್ಲಿ ಬರ್ತಾನೋ ಯಾರಿಗೂ ಗೊತ್ತಿಲ್ಲ. ಅವರಿಗೆ ಗೊತ್ತಿರಲಿಲ್ಲ, ಆ ಭಿಕ್ಷುಕ ಮತ್ತಾರೂ ಅಲ್ಲ, ಅವರ ಭಕ್ತಿಯನ್ನು ಮತ್ತೆ ಪರೀಕ್ಷಿಸಿದ ದಿವ್ಯರೂಪ ಶಿವ. ಅಣ್ಣ ತಂಗಿಯ ಅದ್ಭುತ ಕಥೆಯನ್ನು ನಾವು ರಚಿಸಿದ್ದೇವೆ. ಇಲ್ಲಿ ಮೇಲೆ ಕಾಣುವ ಹೆಸರನ್ನೊಮ್ಮೆ ಒತ್ತಿ ಅಣ್ಣ ತಂಗಿ ಕಥೆ ಪ್ರಾರಂಭವಾಗುತ್ತದೆ. ಅದನ್ನೊಮ್ಮೆ ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ತಿಳಿಸಿ. ನಿಮಗೆ ಮುಂದಿನ ವಿಡಿಯೋ ಯಾವುದು ಬೇಕೆಂದು ಕಾಮೆಂಟ್ ಮೂಲಕ ಕಥೆಯ ಹೆಸರನ್ನು ತಿಳಿಸಿ. ಆ ಕಥೆಯನ್ನು ನಾವು ಪ್ರಾರಂಭಿಸುತ್ತೇವೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ನಿನ್ನ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಧನ್ಯವಾದಗಳು.